ಇನ್ನು ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳು ಕೆರಳಿದ್ವು. ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿಯನ್ನ ಈಗಾಗಲೇ ನಿನ್ನೆ ಕೋರ್ಟ್ ದೋಷಿ ಅಂತ ಹೇಳಿ ಘೋಷಣೆ ಮಾಡಿದೆ. ಅಂದ್ರೆ ಒಂದು ಆದೇಶವನ್ನ ನೀಡಿದೆ. ನಾಳೆ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶಿಕ್ಷೆಯ ಪ್ರಮಾಣದ ಬಗ್ಗೆ ವಿಚಾರಣೆ ಕೂಡ ನಡೀತು. ವಾದ ಪ್ರತಿವಾದಗಳು ಕೂಡ ನಡೀತು. ಈ ಸಂದರ್ಭದಲ್ಲಿ ಕೋರ್ಟ್ ಕಾರಿಡಾರ್ನಲ್ಲಿ 17 ಅಪರಾಧಿಗಳು ಅವರ ಕುಟುಂಬದವರು ಹಾಜರಿದ್ದರು. ತಮ್ಮವರನ್ನ ಕಂಡು ಕಣ್ಣೀರು ಹಾಕಿದ್ರು. ಸೊ ಇವತ್ತು ನಡೆದಂಥ ಒಂದು ವಿಚಾರಣೆ ಅಂದರೆ ಒಂದು ವಾದ ಪ್ರತಿವಾದದಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ಬೋದು ಹೇಗಿತ್ತು ಇವತ್ತಿನ ಒಂದು ವಾದ ಅಂಥೇಳಿ. ರಾಜಕೀಯ ವೈಷಮ್ಯದಿಂದ ಕೊಲೆ ಮಾಡಲಾಗಿದೆ, ಮೊದಲಿಗೆ ಬೇರೆಯವರನ್ನು ಸರೆಂಡರ್ ಮಾಡಿಸಲಾಗಿತ್ತು ಅಂಥೇಳಿ ಎಸ್ ವಿ ರಾಜು ಅವರು, ಹೆಚ್ಚುವರಿ ಸಾಲಿಸಿಟರ್ ಜನರಲ್, ಅವರು ವಾದವನ್ನು ಮಂಡಿಸಿದರು CBI ಪರವಾಗಿ. ಸೊ ನಂತರ CBI ತನಿಖೆ ನಡೆಸಿದ ಬಳಿಕವಷ್ಟೇ ಕೊಲೆಯ ಸತ್ಯ ಬಹಿರಂಗವಾಗಿದೆ. ಸೊ ಹಾಗಾಗಿ ಇವರಿಗೆ ಅತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ವಾದ ಮಂಡನೆಯಲ್ಲಿ ತಿಳಿಸಿದರು. ಮೊದಲು ಗಲ್ಲು ಶಿಕ್ಷೆಯೇ ಆಗಬೇಕು, ಮರಣದಂಡನೆ ಶಿಕ್ಷೆಯೇ ಆಗಬೇಕು ಅಂತ ಹೇಳಿ ವಾದಿಸಿದ್ರು. ಅದಾದ ನಂತರ ಇಲ್ಲ ಇವರಿಗೆ ಕ್ವಾಂಟಮ್ ಆಫ್ ಪನಿಷ್ಮೆಂಟ್, ಲೈಫ್ ಪನಿಷ್ಮೆಂಟ್ ಕೂಡ ಕೊಡಬಹುದು ಅನ್ನೋ ರೀತಿಯಲ್ಲೂ ಕೂಡ ವಾದ ಮಂಡನೆ ಆಯಿತು. ಅಂದರೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಇವರಿಗೆ ಕೊಡಬಹುದು ಅನ್ನೋ ರೀತಿಯಲ್ಲಿ. ಈಗ ವಿನಯ್ ಕುಲಕರ್ಣಿ ಏನು ದೋಷಿ ಅಂಥೇಳಿ ಈಗಾಗಲೇ ನಿನ್ನೆ ತೀರ್ಪು ಪ್ರಕಟವಾಯಿತು. ನಾನು 27 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ, ರಾಜಕೀಯ ಕಾರಣಕ್ಕೆ ನನ್ನ ವಿರುದ್ಧ ಕೇಸ್ ಹಾಕಿದ್ದಾರೆ ಅಂತ ಮತ್ತೆ ವಿನಯ್ ಕುಲಕರ್ಣಿ ಕೂಡ ಅದನ್ನು ತಮ್ಮ ಒಂದು ಹೇಳಿಕೆಯನ್ನು ಕೂಡ ಅವರು ನೀಡಿದರು ನ್ಯಾಯಾಲಯದಲ್ಲಿ ಮಾತನಾಡ್ತಾ. ಮದುವೆ ವಯಸ್ಸಿನ 2 ಹೆಣ್ಣು ಮಕ್ಕಳಿದ್ದಾರೆ, ಇವರೆಲ್ಲರ ಜವಾಬ್ದಾರಿ ನನ್ನ ಮೇಲಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತನ್ನು ಹೇಳಿದ್ರು. ಜೊತೆಗೆ ಒಬ್ಬ ಮಗನಿದ್ದಾನೆ ಅಂತಲೂ ಕೂಡ ವಿನಯ್ ಕುಲಕರ್ಣಿಯವರು ಈ ಸಂದರ್ಭದಲ್ಲಿ ವಾದಿಸಿದರು. ಅಂದರೆ ಹೀಗೆ ಶಿಕ್ಷೆ ಪ್ರಮಾಣದ ಬಗ್ಗೆ ಇವತ್ತು ನಡೆದಂಥ ಒಂದು ವಾದ ಪ್ರತಿವಾದ ಎರಡೂ ಕಡೆಯಿಂದ ವಾದವನ್ನು ಆಲಿಸಿರುವಂತಹ ನ್ಯಾಯಾಧೀಶರು ಈಗ ನಾಳೆ ಜಡ್ಜ್ಮೆಂಟನ್ನು ರಿಸರ್ವ್ ಮಾಡಿದ್ದಾರೆ. ನೋಡಿ, ನಾನು ಕೃಷಿಕ, 3,500 ಹಸುಗಳು ಇವೆ, ಅದನ್ನು ನಾನು ಸಾಕಿದ್ದೀನಿ ಅನ್ನುವಂಥದ್ದನ್ನು ಕೂಡ ವಿನಯ್ ಕುಲಕರ್ಣಿ ತಮ್ಮ ವಾದದಲ್ಲಿ ತಿಳಿಸಿದ್ರು. ನನ್ನ ಕ್ಷೇತ್ರದ ಯಾರಿಗೂ ಕೂಡ ನಾನು ಯಾವತ್ತೂ ತೊಂದರೆ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು.